ಕನ್ನಡತಿ ಗೃಹಿಣಿ ಕೈರುಚಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಕುರುಮ್ ಅಂತ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಈ ಥರ ಕೋಡ್ಬಳೆನ ಹೇಗೆ ಮಾಡೋದು ನೋಡೋಣ ಬನ್ನಿ. ನೋಡಿ ಎಷ್ಟು ಸೌಂಡ್ ಬರ್ತಾಯಿದೆ, ಎಷ್ಟು ಚೆನ್ನಾಗಿದೆ ಇದು. ಗರ್ಗರಿಯಾಗಿರೋಂತಹ ಕೋಡ್ಬಳೆನ ಹೇಗೆ ಮಾಡೋದು ನೋಡೋಣ. ಸಂಜೆ ಸ್ನ್ಯಾಕ್ಸ್ಗೆ, ಟೀ ಟೈಮ್ಗೆ ಮತ್ತು ಮಕ್ಕಳಿಗೆ ತಿನ್ನೋದಕ್ಕೆ, ಟ್ರಿಪ್ ಎಲ್ಲಾದರೂ ಹೋಗುವಾಗ ಈ ಥರ ನಾವು ಮಾಡ್ಕೋಬಹುದು. ಎಷ್ಟು ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಕೋಡ್ಬಳೆ. ಊಟಕ್ಕೆ ನೆಂಚ್ಕೊಳ್ಳೋಕ್ಕೂ ಎಲ್ಲ ಆಗುತ್ತೆ. ನೋಡಿ ಸೌಂಡು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಕೋಡ್ಬಳೆದು. ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಅದನ್ನು ಮಾಡೋದಕ್ಕೆ ಒಂದು ಬಟ್ಲು ತೊಗೊಂಡಿದ್ದೀನಿ. ಅದಕ್ಕೆ 2 ಬೌಲು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಕೋಡ್ಬಳೆ ಮಾಡೋದಕ್ಕೆ 2 ಬೌಲು ಅಕ್ಕಿ ಹಿಟ್ಟು ಒಂದು ಬೇಸನಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಅದೇ ಬೌಲಲ್ಲಿ ಒಂದು ಅರ್ಧ ಬೌಲು ಹುರ್ಗಡ್ಲೆನ ತೊಗೊಂಡಿದ್ದೀನಿ, ಕಡಲೆಪಪ್ಪು. ಇದನ್ನ ಮಿಕ್ಸಿ ಮಾಡ್ಕೊಳ್ತೀನಿ. ಈಗ ಮಿಕ್ಸಿ ಮಾಡಿದ್ದಾಗಿದೆ ಹುರ್ಗಡ್ಲೆನ. ಇದನ್ನು ಜರಡಿ ಮಾಡ್ಕೊಳ್ತೀನಿ. ಈಗ ಜರಡಿ ಮಾಡ್ಕೊಳ್ಬೇಕು, ಜರಡಿ ಇಟ್ಕೊಳ್ಬೇಕು. ಅದರಲ್ಲಿ ಪೀಸಸ್ ಒಂದೆರಡು ಹಾಗೆ ಇರುತ್ತಲ್ವ ಲಾಸ್ಟಲ್ಲಿ, ಅದರಿಂದ ಜರಡಿ ಮಾಡಿಕೊಂಡು ನೈಸ್ಗಿರೋ ಪುಡಿಯನ್ನು ಮಾತ್ರ ನಾವು ಇದರಲ್ಲಿ ಹಾಕ್ಕೋಬೇಕು. ಅದು ಜರಡಿ ಮಾಡಿದಾಗಿದೆ ನೋಡಿ. ಅದು ದಪ್ಪಗಿರೋ ಪೀಸು ಅದರಲ್ಲೇ ಉಳ್ಕೊಂಡಿದೆ. ಈಗ ಅದಕ್ಕೆ ಅಜ್ವೈನ, ಓಂಕಾಳು 1 ಸ್ಪೂನ್ ತೊಗೊಂಡಿದ್ದೀನಿ. ಅದನ್ನು ಅಂಗೈಲಿಗೆ ತಿಕ್ಕಿ ಹಾಕಬೇಕು. ಆಗ ಘಮ ಅಂತ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದರೆ ಸ್ಮೆಲ್ ಬರೋದಿಲ್ಲ. ಆದ್ದರಿಂದ ನಾವಿಗೆ ಕೈಯಿಂದ ತಿಕ್ಕಿ ಹಾಕ್ಕೊಳ್ಬೇಕು ಅಜ್ವೈನನ. ಈಗ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಅಕ್ಕಿ ಹಿಟ್ಟು, ಹುರ್ಗಡ್ಲೆ ಪೌಡರು ಮಿಕ್ಸಿ ಮಾಡಿರೋದು, ಅಜ್ವೈನನ್ನೆಲ್ಲ ಮಿಕ್ಸ್ ಮಾಡಿದ್ದಾಯಿತು. ಈಗ ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿ 1-2 ಸ್ಪೂನ್ ಹಾಕ್ಕೊಳ್ತೀನಿ. ಇದು 3 ಸ್ಪೂನು ಬೇಕಾದರೆ ನೀವು ಹಾಕ್ಕೊಳ್ಬೇಕು. ಖಾರಕ್ಕೆ ನೋಡಿ ಎಷ್ಟು ಬೇಕೋ ಹಾಕ್ಕೊಳ್ಬೇಕು. ನಾನು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಇದಕ್ಕೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ 1 ಸ್ಪೂನು, ಬಿಳಿ ಎಳ್ಳು 1 ಸ್ಪೂನು, ಕಾಯಿಸಿಟ್ಕೊಂಡಿರೋಂತಹ ಎಣ್ಣೆ 4 ಸ್ಪೂನ್ ಹಾಕ್ಕೊಳ್ತೀನಿ. ಇದಕ್ಕೆ ಕಾಯಿಸಿ ಬಿಸಿ ಮಾಡಿರೋಂತಹ ಎಣ್ಣೆ. ಈಗ ಅದನ್ನ ನಾನು ಸ್ಪೂನಿಂದ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಅದನ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ಕಾಯಿಸಿಟ್ಕೊಂಡಿರೋಂಥ ನೀರು, ಬಿಸಿ ನೀರು, ಸ್ವಲ್ಪ ಬಿಸಿ ಆದರೆ ಸಾಕು. ನೀರು ತುಂಬ ಕುದಿಯೋದೇನು ಬೇಕಾಗೋದಿಲ್ಲ. ಬಿಸಿನೀರಿನಿಂದ ನಾನು ಇದನ್ನು ಕೋಡ್ಬಳೆಗೆ ಹಿಟ್ಟನ್ನು ಕಲಿಸ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ಸ್ವಲ್ಪ ನೀರು ಹಾಕಿ ನಾವು ನೋಡಿಕೊಂಡು ಕಲಿಸ್ಕೋಬೇಕು. ಕೋಡ್ಬಳೆಗೆ ಹಿಟ್ಟು ನೋಡಿಕೊಂಡು ನಾವು ಕಲಿಸ್ಕೋಬೇಕು. ನೀರು ಸ್ವಲ್ಪನೇ ಹಾಕ್ಕೊಳ್ಬೇಕು. ಈಗ ಅದನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ಬೇಕಾಗುತ್ತೆ, ಹಾಕ್ಕೊಳ್ತಾ ಇದ್ದೀನಿ. ಈಗ ಅದನ್ನು 1 ಸ್ಪೂನಿಂದ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಯಾಕಂದರೆ ಬಿಸಿ ಇರುತ್ತೆ, ಹಾಗಾಗಿ ಕೈಯಲ್ಲಿ ಮುಟ್ಟೋಕ್ಕಾಗೋದಿಲ್ಲ. ತಣ್ಣಗಾದ ಮೇಲೆ ಅದನ್ನ ನಾನು ಕೈಯಿಂದ ಕಲಿಸ್ಕೊಳ್ತೀನಿ. ಈಗ ತಣ್ಣಗಾಗಿದೆ. ಈಗ ನಾನು ಇದನ್ನು ಹಿಟ್ಟನ್ನು ಕೈಯಿಂದ ಕಲಿಸ್ಕೊಳ್ತೀನಿ. ಮರೆಯದೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿ. ಆಗ ನೋಟಿಫಿಕೇಷನ್ ಬರುತ್ತೆ. ಮೊದಲಿಗೆ ವೀಡಿಯೋಗಳೆಲ್ಲ ಬರುತ್ತೆ. ನೀವು ಮೊದಲಿಗೆ ವೀಡಿಯೋಗಳನ್ನೆಲ್ಲ ನೋಡಬಹುದು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗೆ ನಾವು ಇದನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಸಾಫ್ಟಾಗಿ ನೋಡಿ, ಈ ಥರ ಇರಬೇಕು ಹಿಟ್ಟು. ಆಗ ಕೋಡ್ಬಳೆ ಚೆನ್ನಾಗಿ ಬರುತ್ತೆ.
ಈಗ ಹಿಟ್ಟೆಲ್ಲ ರೆಡಿಯಾಗಿದೆ. ಕೋಡ್ಬಳೆನ ಈಗ ನಾನು ಹೊಸ್ಕೊಳ್ತೀನಿ. ಈಗ ಈ ಥರ ಸ್ವಲ್ಪ ಚೆನ್ನಾಗಿ ನಾವು ಹಿಟ್ಟನ್ನು ನಾದ್ಕೊಳ್ಬೇಕು. ಆಗ ಕೋಡ್ಬಳೆಗಳು ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ಒಂದು ಮಣೆ ತೊಗೊಂಡಿದ್ದೀನಿ ನಾನು ಸ್ಟೀಲಿಂದು. ಅದರ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಅದನ್ನೆಲ್ಲ ಕೈಯಿಂದ ಸವರ್ಕೊಳ್ತೀನಿ. ಈಗ ಹಿಟ್ಟು ತೊಗೊಂಡೆ ಅದನ್ನು ತೊಗೊಂಡು ಈ ಥರ ಎಲ್ಲನೂ ಮಿದ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕು. ಈಗ ಅದನ್ನು ನಾನು 2 ಪೀಸ್ ಮಾಡ್ಕೊಂಡಿದ್ದೀನಿ. 2 ಭಾಗ ಮಾಡಿಕೊಂಡು ಅದನ್ನು ಹೊಸ್ಕೊಳ್ತೀನಿ. ಹೀಗೆ ನಾವು ಸಣ್ಣದಾಗಿ ಅದನ್ನ ಹೊಸ್ಕೊಳ್ಬೇಕು. ಈಗ ಅದನ್ನ ನಾನು ಗುಂಡಿಗೆ ಹೊಸ್ದಿದ್ದನ್ನು ಮಡಚಿ ಇಟ್ಕೊಳ್ತಾ ಇದ್ದೀನಿ. ಒಂದೊಂದನ್ನೇ ಈ ಥರ ಸಣ್ಣಗೆ ಹೊಸ್ಕೊಂಡು ಮಡಚಿ ಇಟ್ಕೊಳ್ಬೇಕು, ಫೋಲ್ಡ್ ಮಾಡಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಒಂದೇ ಸರ್ತಿ ಎಣ್ಣೆಲಿ ಕರೆದ್ರೆ ಸರಿ ಹೋಗುತ್ತೆ. ಈಗ ಸ್ಟವ್ ಹಚ್ಚಿ ಎಣ್ಣೆ ಬಾಣಲಿ ಇಟ್ಟಿದ್ದೀನಿ, ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ. ಅದು ಕಾಯ್ತಾ ಇದೆ. ಅಷ್ಟೊತ್ತಿಗೆ ನಾನಿಲ್ಲಿ ಎಲ್ಲನೂ ಹೊಸ್ದು ರೆಡಿ ಮಾಡ್ಕೊಳ್ತೀನಿ. ಕೋಡ್ಬಳೆಗಳನ್ನು ಈ ಥರ ಕೈಯಿಂದನೂ ನಾವು ಹೊಸ್ದು ರೆಡಿ ಮಾಡ್ಕೊಳ್ಬೋದು. ನಾವು ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜಲ್ಲಿ ನಾವು ದಪ್ಪ ಸಣ್ಣ ನಮಗೆ ಯಾವ ಥರ ಬೇಕೋ ಆ ಥರ ನಾವು ಮಾಡ್ಕೋಬಹುದು ಕೋಡ್ಬಳೆನ. ನಾನಿಲ್ಲಿ 2 ಸೈಜಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಸಣ್ಣದು, ಒಂದು ಸ್ವಲ್ಪ ದೊಡ್ಡದಾಗಿ 2 ಸೈಜಲ್ಲಿ ಮಾಡ್ತಾಯಿದ್ದೀನಿ. ಈಗ ಕೋಡ್ಬಳೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟವ್ ಹಚ್ಚಿ ಮೊದಲಿಗೆ ನಾನು ಎಣ್ಣೆ ಬಾಣಲಿ ಇಟ್ಟಿದ್ದೆ. ಈಗ ಅದಕ್ಕೊಂದು ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡ್ತಾಯಿದ್ದೀನಿ. ನೋಡಿ, ಅದು ಗುಳ್ಳೆಗಳು ಬರ್ತಾಯಿದೆ, ಬಬಲ್ಸು. ಈ ಥರ ಬಂದರೆ ಎಣ್ಣೆ ಕರೆಕ್ಟಾಗಿ ಕಾದಿದೆ ಅಂತ. ಈಗ ಅದಕ್ಕೆ ನಾನು ಒಂದೊಂದೇ ರೆಡಿ ಮಾಡಿ ಇಟ್ಕೊಂಡಿರೋಂಥ ಕೋಡ್ಬಳೆಗಳನ್ನು ಹಾಕ್ಕೊಳ್ತೀನಿ ಎಣ್ಣೆಯಲ್ಲಿ. ಈಗ ಒಂದೊಂದೇ ನಿಧಾನವಾಗಿ ಹಾಕ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನ ನಾನು ಬೇಯಿಸ್ಕೊಳ್ತೀನಿ. ಪೂರ್ತಿ ಸ್ಟವ್ ಎತ್ತೋ ಆಗಿಲ್ಲ. ಪೂರ್ತಿ ಸ್ಟವ್ ಎತ್ತಿದ್ರೆ ಸೀದೋಗುತ್ತೆ ಬೇಗ, ಒಳಗಡೆ ಸರಿಯಾಗಿ ಬೆಂದಿರೋದಿಲ್ಲ. ಅದರಿಂದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೋಡ್ಬಳೆನ ಬೇಯಿಸ್ಕೋಬೇಕು. ಇದು ಸಂಜೆ ಮಕ್ಕಳಿಗೆ ಸ್ಕೂಲಿಂದ ಬರ್ತಾರಲ್ಲ, ಏನಾದರೂ ಕುರುಮ್ ಕೊಡಿ ಅಂತ ಕೇಳ್ತಾರಲ್ಲ, ಆಗ ನಾವು ಹೊರಗಡೆ ಬೇಕ್ರಿಯಿಂದ ಬೇರೆ ತಿಂಡಿಗಳನ್ನು ತಂದುಕೊಡೋದು ಬೇಡ, ಮನೆಯಲ್ಲೇ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ಆರೋಗ್ಯಕ್ಕೆ ಮತ್ತು ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ದೊಡ್ಡವ್ರಿಗೂ ಅಷ್ಟೇ. ಇದು ಮನೆಯಲ್ಲಿ ಸಣ್ಣ ಮಕ್ಕಳಿಂದ ದೊಡ್ಡವರವರೆಗೂ, ವಯಸ್ಸಾದವ್ರವರೆಗೂ ಎಲ್ಲರಿಗೂ ಆಗುವಂತಹ ತಿಂಡಿ ಇದು. ಕುರುಮ್ ಸ್ನ್ಯಾಕ್ಸ್ ಇದು. ಸಂಜೆ ಟೀ ಟೈಮ್ಗೂ ಇದು ತುಂಬಾ ಚೆನ್ನಾಗಿರುತ್ತೆ. ಊಟಕ್ಕೆ ನೆಂಚ್ಕೊಳ್ಳೋಕ್ಕೂ ಆಗುತ್ತೆ ಇದು. ನಾವು ಮಾಡಿ ಇಟ್ಕೊಂಡ್ರೆ ಇದನ್ನು ನಾವು 1 ತಿಂಗಳು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಗಾಳಿ ಆಡದೇ ಇರೋಂತಹ ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ 1 ತಿಂಗಳು ಇಟ್ಕೊಂಡ್ರೂ ಗರಿಯಾಗಿಯೇ ಇರುತ್ತೆ ಕೋಡ್ಬಳೆಗಳು. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಬಂದಾಗ ನಾವು ತೆಕ್ಕೊಳ್ಬೇಕು. ಅದನ್ನು ತೆಗೆದಿದ್ದಾಯಿತು. ಈಗ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ. ಇನ್ನೊಂದು ನೆಕ್ಸ್ಟ್ ಬ್ಯಾಚು 2ನೇ ಬ್ಯಾಚಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲನೂ ನಾನು. ಒಂದೊಂದೇ ಹಾಕ್ಕೋಬೇಕು. ಎಷ್ಟು ಇಡ್ಸುತ್ತೋ ಆ ಎಣ್ಣೆಗೆ ಅದ್ರ ತುಂಬ ನಾವು ಹಾಕ್ಕೋಬೋದು ಇದನ್ನು. ನೋಡಿ, ಈಗ ಬಬ್ಬಲ್ಸು ಸ್ವಲ್ಪ ಕಡಿಮೆ ಆದಮೇಲೆ ನಾವು ತಿರುವಾಕಿ ಇನ್ನೊಂದು ಸೈಡ್ ಬೇಯಿಸ್ಕೋಬೇಕು. ಬಬ್ಬಲ್ಸ್ ತುಂಬ ಇದ್ದಾಗ ನಾವು ಅದು ಬೆಂದಿರೋದಿಲ್ಲ, ಆಗ ತಿರುವಾಕೋ ಇಲ್ಲ. ಈಗ ಬಬ್ಬಲ್ಸ್ ಕಡಿಮೆ ಆಗಿದೆ, ಗುಳ್ಳೆಗಳು ಬರೋದು ಕಡಿಮೆ ಆಗಿದೆ. ಈಗ ನಾನು ಅದನ್ನು ತಿರುವಾಕಿ ಬೇಯಿಸ್ಕೊಳ್ತೀನಿ ಇನ್ನೊಂದು ಸೈಡು.
ಎಲ್ಲನೂ ತಿರುವಾಕ್ಕೊಳ್ಬೇಕು. ಈಗ ಒಂದು ಸೈಡು ತಿರುವಾಕ್ಕೊಂಡಿದ್ದೀನಿ. ಈಗ ಬೇಯ್ತಾಯಿದೆ, ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡು ಬೇಯ್ತಾಯಿದೆ. ಈಗ ಅದು ರೆಡಿ ಆಯಿತು. ಬಬ್ಬಲ್ಸ್ ಎಲ್ಲ ಕಡಿಮೆ ಆಗೋಗುತ್ತಲ್ಲ, ಗುಳ್ಳೆಗಳು ಬರೋದು, ಆಗ ನಾವು ತೆಕ್ಕೊಳ್ಬೇಕು ಇದನ್ನು ಕೋಡ್ಬಳೆನ. ಆಗ ಆಗಿದೆ ಅಂತ ಗೊತ್ತಾಗುತ್ತೆ ನಮಗೆ. ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬಂದಾಗ ನಾವು ತೆಕ್ಕೋಬೇಕು ಇದನ್ನು. ಈಗ ನಾನು ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ, ಈಗ ನಾನು ತೆಕ್ಕೊಳ್ತಾ ಇದ್ದೀನಿ ಕೋಡ್ಬಳೆನ. 2 ಬ್ಯಾಚ್ ಹಾಕಿರೋದನ್ನು ತೋರಿಸಿದ್ದೀನಿ ನಿಮಗೆ. ಈ ಥರ ಮಾಡಿಕೊಂಡ್ರೆ ಆರಾಮಾಗಿ ಮಾಡ್ಕೋಬೋದು, ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬಹುದು ಇದನ್ನು ಕೋಡ್ಬಳೆನ. ನೋಡಿ ಆಯಿತು ತೆಕ್ಕೊಂಡಿದ್ದು. ಇರೋದನ್ನೆಲ್ಲ ನಾನು ಮಾಡ್ಕೊಳ್ತೀನಿ ಹಿಟ್ಟನ್ನ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು. ಎಲ್ಲ ಇತ್ತಲ್ಲ ಅದನ್ನೆಲ್ಲ ಮಾಡಿ ತೊಗೊಂಡಿದ್ದೀನಿ. ಈಗ ನೋಡಿ ಇಷ್ಟೊಂದಾಗಿದೆ, ಒಂದು ತಟ್ಟೆ ತುಂಬ ಆಗಿದೆ. ನೋಡಿ ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಸೌಂಡು ತುಂಬಾ ಚೆನ್ನಾಗಿ ಬರ್ತಾಯಿದೆ. ಕೋಡ್ಬಳೆದು ತುಂಬಾ ಕ್ರಿಸ್ಪಿಯಾಗಿದೆ, ತಿನ್ನೋದಕ್ಕೂ ತುಂಬಾ ಟೇಸ್ಟು ಚೆನ್ನಾಗಿದೆ. ನೀವು ಮಾಡಿ ಮನೆಯಲ್ಲಿ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಮರೆಯದೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಟಿಫಿಕೇಷನ್ ಮೊದಲಿಗೆ ಬರುತ್ತೆ, ಆಗ ವಿಡಿಯೋಗಳೆಲ್ಲ ಮೊದಲಿಗೆ ಬರುತ್ತೆ, ಆಗ ನೀವು ವಿಡಿಯೋಗಳನ್ನೆಲ್ಲ ಮೊದಲಿಗೆ ನೋಡಬಹುದು. ಫ್ರೆಂಡ್ಸು ರಿಲೇಷನ್ಸ್ಗೆಲ್ಲ ಶೇರ್ ಮಾಡ್ತಾಯಿರಿ. ಈಗ ನಾನು ಸಣ್ಣದೊಂದು ತಟ್ಟೆನಲ್ಲಿ ಒಂದು 4 ಹಾಕ್ಕೊಂಡು ನಿಮಗೆ ಸೌಂಡ್ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಇದೆ ಸೌಂಡು, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಸೌಂಡು. ತುಂಬಾ ಚೆನ್ನಾಗಿ ಬಂದಿವೆ ಕೋಡ್ಬಳೆ. ನೀವು ಮಾಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ದಕ್ಕೆ ಧನ್ಯವಾದಗಳು.